ಆತ್ಮೀಯ ವಿದ್ಯಾರ್ಥಿ ಮಿತ್ರಗಳಿಗೆ ನವೀನ್ ಟ್ಯುಟೋರಿಯಲ್ ಆಫ್ ಕಾಮರ್ಸ್ನಿಂದ ಮಾಡುವ ನಮಸ್ಕಾರಗಳು. ಈ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಥಮ PUC ಅಕೌಂಟೆನ್ಸಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಎರಡು ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಆಫ್ ಅಕೌಂಟಿಂಗ್, ದೆನ್ ಮೀನಿಂಗ್ ಆಫ್ ಅಕೌಂಟಿಂಗ್, ಹಾಗೆಯೇ ಅಕೌಂಟಿಂಗ್ ಪ್ರೋಸೆಸ್, ಅಕೌಂಟಿಂಗ್ ಫೀಚರ್ಸ್, ಹಾಗೆ ಎಕನಾಮಿಕ್ ಇವೆಂಟ್ಸ್, ಐಡೆಂಟಿಫಿಕೇಷನ್, ಮೆಜರ್ಮೆಂಟ್ ಆ್ಯಂಡ್ ಕಮ್ಯುನಿಕೇಷನ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ಎರಡು ಆಸ್ಪೆಕ್ಟ್ ಅಥವಾ ಎರಡು ಟಾಪಿಕನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡೋಣ. ಅದರಲ್ಲಿ ಬಂದಾಗ ಮೊದಲನೇದು ಯಾವುದು ಅಂತ ಹೇಳಿದ್ರೆ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಈ ಟಾಪಿಕನ್ನು ಮಾಡೋ ಮೊದಲು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಒತ್ತೋದ್ರ ಮುಖಾಂತರ ನೋಟಿಫಿಕೇಷನ್ ತಗೊಳ್ಳಿ. ಗ್ರಾಮೀಣ ಅಭ್ಯರ್ಥಿಗಳಿಗೆ ಅಥವಾ ಗ್ರಾಮೀಣದಲ್ಲಿ ಓದ್ತಿರುವಂಥ ಮಕ್ಕಳಿಗೆ ನನ್ನ ವಿಡಿಯೋಗಳು ಎಲ್ಲೋ ಒಂದು ಕಡೆ ಸಹಕಾರಿಯಾಗಬಹುದು ಎಂಬ ದೃಷ್ಟಿಯಿಂದ ಇವತ್ತಿನ ವಿಡಿಯೋವನ್ನು ತರ್ತಾ ಇದ್ದೇನೆ. ಸೊ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದಾಗ ನಿಮ್ಮ ಸಂಬಂಧಪಟ್ಟ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಇರುವಂಥ ವಿಷಯ ನುರಿತರನ್ನು ಕೇಳಿ ನೀವು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ತೊಗೊಳ್ಳೋದ್ರ ಮುಖಾಂತರ ಸೊ ನೋಟಿಫಿಕೇಷನ್ ತೊಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಆರಂಭ ಮಾಡೋಣ. ಸೊ ಇವತ್ತು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಇದರಲ್ಲಿ ಏನು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಾವೆ ಅಂತ ನೋಡೋದಾದರೆ, reliability. What is meant by reliability? Reliability means the user must be able to depend on the information. So ಯಾರು ಡಿಪೆಂಡ್ ಆಗಿರ್ತಾರೆ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ನ? ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ಸ್ ಯೂಸ್ಡ್ ಆರ್ some users ಮೇ ಬಿ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್. ಸೊ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಮಾಹಿತಿಯನ್ನು ನೋಡುವಂಥ ಯೂಸರ್ಸ್ ಇದ್ದಾರೆ. ಅವರು ಇಂಟರ್ನಲ್ ಯೂಸರ್ಸ್ ಇರ್ಬೋದು, ಅದೇ ರೀತಿ ಎಕ್ಸ್ಟರ್ನಲ್ ಯೂಸರ್ಸ್ ಇರ್ಬೋದು. ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸು. ಓಕೆ, ಸಂಸ್ಥೆಯ ಒಳಗಡೆ ಇರುವಂಥವ್ರು, ಸಂಸ್ಥೆಯ ಹೊರಗಡೆ ಇರುವಂಥವ್ರು. ಸೊ ಸಂಸ್ಥೆಯ ಒಳಗಡೆ ಇರೋರು ಯಾರ್ಯಾರು ಕಾಮನಾಗಿ ಇಂಟರ್ನಲ್ ಯೂಸರ್ಸ್ ಅಂತ ಅಂದಾಗ, ಇಂಟರ್ನಲ್ ಯೂಸರ್ಸ್ ಮೇ ಬಿ ಮ್ಯಾನೇಜರ್ಸ್, ವೈಸ್ ಪ್ರೆಸಿಡೆಂಟ್, ಚೇರ್ಮನ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಮ್ಯಾನೇಜರ್ಸ್, ಎಂಪ್ಲಾಯೀಸ್. ಎಕ್ಸ್ಟರ್ನಲ್ ಪಾರ್ಟೀಸ್ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಬ್ಯಾಂಕ್, ಲೆಂಡರ್, ಸಪ್ಲೈಯರ್, creditors, okay, trade union, security exchange board of India, tax authority, like this. So ಇವರಿಗೆ ಕೊಡುವಂಥ ಹಣಕಾಸಿನ ಮಾಹಿತಿ ಏನಿರಬೇಕು? ಇಟ್ ಮಸ್ಟ್ ಬಿ ರಿಯಬಿಲಿಟಿ. ದ ರಿಯಬಿಲಿಟಿ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಈಸ್ ಡಿಟರ್ಮೈನ್ಡ್ ಬೈ ದಿ ಡಿಗ್ರಿ ಆಫ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ವಾಟ್ ಇನ್ಫಾರ್ಮೇಷನ್ ಕನ್ವೆ ಅಬೌಟ್ ದ ಟ್ರಾನ್ಸಾಕ್ಷನ್ ಆರ್ ಈವೆಂಟ್ಸ್ ದಟ್ ಹ್ಯಾವ್ ಅಕರ್ಡ್ ಮೆಜರ್ಡ್ ಆ್ಯಂಡ್ ಡಿಸ್ಪ್ಲೇ. ಆ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಕೊಡುವಂಥ ಮಾಹಿತಿಯು ಅಥವಾ ಹಣಕಾಸಿನ ಮಾಹಿತಿಯು ಆ ಯೂಸರ್ಸ್ಗೆ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ಸೊ ಇಟ್ ಈಸ್ ಅ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಬಯಾಸ್. ಯಾವುದೇ ರೀತಿಯ ತಪ್ಪುಗಳಿಲ್ಲ ರೀತಿಯಲ್ಲಿ ಮಿಸ್ಲೀಡ್ ಮಾಡೋ ರೀತಿಯಲ್ಲಿ ನಾವೇನು ಮಾಡಬಾರ್ದು, ಹಣಕಾಸಿನ ಮಾಹಿತಿಯನ್ನು ಕೊಡಬಾರ್ದು ಅನ್ನೋದನ್ನು ಸೊ ಇವತ್ತನ್ನು ಇದರಲ್ಲಿ ಹೇಳ್ತಾ ಇದೆ. ಮೊದಲನೇದು ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ಹೇಳ್ತಾ ಇದೆ. ಸೆಕೆಂಡ್ ಒನ್ನು ರಿಲೆವೆನ್ಸ್. ಕೊಡುವಂಥ ಮಾಹಿತಿ ಅದಕ್ಕೆ ಸಂಬಂಧಪಟ್ಟ ರೀತಿಯಲ್ಲೇ ಇರಬೇಕು. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೇ ಸೊ ಟ್ರೂತ್ಫುಲ್ನೆಸ್ ಇನ್ಫಾರ್ಮೇಷನ್ನ ಕೊಡಬೇಕಾಗತ್ತೆ ನಾವು. ದ ರಿಲೆವೆನ್ಸ್ ಟು ಬಿ ರಿಲೆವೆಂಟ್ ಇನ್ಫಾರ್ಮೇಷನ್ ಮಸ್ಟ್ ಬಿ ಅವೈಲಬಲ್ ಇನ್ ಟೈಮ್ಸ್, ಮಸ್ಟ್ ಹೆಲ್ಪ್ಸ್ ಇನ್ ಪ್ರಿಡಕ್ಷನ್ ಆ್ಯಂಡ್ ಫೀಡ್ಬ್ಯಾಕ್ and must influence the decision of users, helping them form a prediction about outcome of past, present and future events, and confirming or correcting their past evaluation. ಸೊ ನಾವು ಕೊಡುವಂಥ ಮಾಹಿತಿ, ಆ ಮಾಹಿತಿ ಏನಾಗ್ತಾ ಹೋಗುತ್ತೆ, ಪ್ರಸ್ತುತವಾಗಿ ಯಾವ ಹಂತದಲ್ಲಿದೆ ಅಂದರೆ ಸಂಸ್ಥೆಯ ಹಣಕಾಸಿನ ಸ್ಥಿತಿಗತಿ ಯಾವ ರೀತಿ ಇದೆ, ಅಥವಾ ಹಿಂದೆ ಯಾವ ರೀತಿ ಇತ್ತು, ಅಥವಾ ಮುಂದೆ ಯಾವ ರೀತಿ ಇರಬೇಕು. ಅಂದರೆ
ಸೊ ಸಂಸ್ಥೆ ಪ್ರಾಫಿಟಲ್ಲಿದೆಯಾ, ಒಳ್ಳೆಯ ಹಣಕಾಸಿನ ಪರಿಸ್ಥಿತಿಲಿದೆಯಾ, ಫೈನಾನ್ಷಿಯಲ್ ಪೊಸಿಷನಲ್ಲಿದೆಯಾ. ಸೊ ಇದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಅಕೌಂಟ್ ಅನ್ನೋದು ಬಹಳ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಮುಂದುವರಿತಾ ಅಂಡರ್ಸ್ಟ್ಯಾಂಡಬಿಲಿಟಿ. ನಾವು ಕೊಡುವಂಥ ಹಣಕಾಸಿನ ಮಾಹಿತಿ ಇಂಟ್ರೆಸ್ಟೆಡ್ ಯೂಸರ್ಸ್ ಅಂದರೆ ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್ ಅವರಿಗೆ ಅರ್ಥ ಆಗೋ ರೀತಿಲಿರಬೇಕು. ಓಕೆ, ಸೊ therefore understandability means decision maker must interpret accounting information in the same sense as it is prepared and conveyed to them. ಓಕೆ, ಏನು ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿ ಕೊಟ್ಟಿರ್ತೀವೋ ಅದನ್ನು ನೋಡಿದ್ರೆ ಅದು ಅರ್ಥ ಆಗೋ ರೀತಿಲಿರಬೇಕು. The qualities that distinction between the good and bad communication in a message and fundamental to understandability of the message. Okay, a message is said to be effectively communicate when it is interpreted by the receiver of the message in the same sense in which the sender has sent. So ಹಣಕಾಸಿನ ಮಾಹಿತಿ ಏನು ಕೊಟ್ಟಿರ್ತೀವಿ ಅಥವಾ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಏನು ಪ್ರಿಪೇರ್ ಮಾಡಿಕೊಟ್ಟಿರ್ತೀವಿ ಅದು ಅವರಿಗೆ ಅರ್ಥ ಆಗೋ ರೀತಿಲಿರಬೇಕು. ಸೊ ಯಾವುದೇ ರೀತಿಯ ತಪ್ಪುಗಳು ಅಥವಾ ಮಿಸ್ಲೀಡ್ ಮಾಡೋ ರೀತಿಲಿರಬಾರ್ದು. ಸೊ ಇಟ್ ಈಸ್ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಬಯಾಸ್. ಸೊ ಅದನ್ನು ಹೇಳ್ತಾ ಮುಂದಿನ ಟಾಪಿಕ್ಗೆ ಅಥವಾ ಮುಂದಿನ ಫೀಚರ್ಸನ್ನು ನೋಡ್ತು ಅಂತ ಹೇಳಿದ್ರೆ ಕಂಪ್ಯಾರಬಿಲಿಟಿ. It is not sufficient that financial information is relevant and reliable at particular time, okay, circumstances for particular reporting entity, but it is equal important that the user of general purpose financial report. ಸೊ ಕಂಪ್ಯಾರಬಿಲಿಟಿ ಅಂತ ಹೇಳಿದಾಗ ನಾವು ಏನು ಹಣಕಾಸಿನ ಮಾಹಿತಿಯನ್ನು ಕೊಟ್ಟಿರ್ತೀವಿ ಆ ಹಣಕಾಸಿನ ಮಾಹಿತಿ ಒಂದು ಸಂಸ್ಥೆಯೊಳಗಡೆನ ಅಂದರೆ ವಿತಿನ್ ಆರ್ಗನೈಜೇಷನ್. ಸೊ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್, ಹೋದಿನ ವರ್ಷ ಮತ್ತು ಈ ವರ್ಷ ಎರಡಕ್ಕೂ ಸಂಬಂಧಪಟ್ಟ ಹಾಗೆ ಹೋಲಿಕೆಯನ್ನು ಮಾಡುವಂಥದ್ದು. ಅಂತ ಹೇಳಿದ್ರೆ ಸಂಸ್ಥೆ ಲಾಭ ಗಳಿಸಿದೆಯಾ, ನಷ್ಟ ಗಳಿಸಿದೆಯಾ, ಯಾವ ಪಾಯಿಂಟ್ನಲ್ಲಿ ಸಂಸ್ಥೆ ಲಾಸಲ್ಲಿದೆ, ಸಂಸ್ಥೆ ಯಾವ ಹಂತದಲ್ಲಿ ಪ್ರಾಫಿಟನ್ನು ಗಳಿಸ್ತು, ಕಾರಣ ಏನು. ಸೊ ಇದನ್ನು ಇವ್ಯಾಲ್ಯುವೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಕಂಪೇರ್ ಮಾಡೋ ರೀತಿಲಿರಬೇಕು ಅಂತ ಹೇಳುತ್ತೆ. ಸೊ ದಿಸ್ ಅ ಕಂಪ್ಯಾರಬಿಲಿಟಿ. ಸೊ ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಾಗೆ ಬ್ರಾಂಚಸ್ ಆಫ್ ಅಕೌಂಟನ್ನು ನೋಡ್ತು ಅಂತ ಹೇಳಿದ್ರೆ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ನೋಡ್ತು ಅಂತ ಹೇಳಿದ್ರೆ ಕಾಮನ್ ಆಗಿ ಫೈನಾನ್ಷಿಯಲ್ ಅಕೌಂಟಿಂಗ್, ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ 3 ಅಕೌಂಟನ್ನು ನಾವು ಬ್ರಾಂಚಸನ್ನು ನೋಡ್ತಾ ಹೋಗ್ತೀವಿ. ಇನ್ನು ಫಸ್ಟ್ ಇಯರಲ್ಲಿ ಬಂದಾಗ ಟ್ಯಾಕ್ಸ್ ಅಕೌಂಟಿಂಗೂ ಸಹ ಇದೆ. ಬಟ್ ನಾವು ಈಗ ಫೈನಾನ್ಷಿಯಲ್ ಅಕೌಂಟಿಂಗು, ಕಾಸ್ಟ್ ಅಕೌಂಟಿಂಗು, ಮ್ಯಾನೇಜ್ಮೆಂಟ್ ಅಕೌಂಟಿಂಗನ್ನ 3 ನೋಡ್ತಾ ಹೋಗೋಣ. ಸೊ ಫೈನಾನ್ಷಿಯಲ್ ಅಕೌಂಟಿಂಗನ್ನು ಯಾವಾಗ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನು ಪ್ರಿಪೇರ್ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಹಣಕಾಸಿನ ವ್ಯವಹಾರನ ರೆಕಾರ್ಡ್ ಮಾಡಲಿಕ್ಕೆ. ಓಕೆ, ಸೊ ಫಸ್ಟ್ ನೋಡ್ತು ಅಂತ ಹೇಳಿದ್ರೆ ದ profit earned or loss sustained by the business during an accounting period can be worked out. ಓಕೆ, ಸೊ ಒಂದು ಸಂಸ್ಥೆ ಒಂದು ವರ್ಷದಲ್ಲಿ ಲಾಭ ಗಳಿಸಿದೆಯಾ ಅಥವಾ ನಷ್ಟ ಗಳಿಸಿದೆಯಾ ಅದನ್ನು ನೋಡಲಿಕ್ಕೆ. ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಆ್ಯಸ್ ಇಟ್ ಎಂಡ್ ಆಫ್ ದಿ ಅಕೌಂಟಿಂಗ್ ಪೀರಿಯಡ್ ಕ್ಯಾನ್ ಬಿ ಅಸರ್ಟೈನ್ಡ್. ಆ ಸಂಸ್ಥೆಯ ಯಾವ ಹಣಕಾಸಿನ ಸ್ಥಿತಿಗತಿ ಯಾವ ರೀತಿ ಇದೆ, ಅಸೆಟ್ ಎಷ್ಟಿದೆ, ಲಯಬಿಲಿಟಿ ಎಷ್ಟಿದೆ, ಓಕೆ, ಸಂಸ್ಥೆಯಲ್ಲಿ ಆಸ್ತಿಗಳು ಎಷ್ಟಿದೆ, ಎಷ್ಟು ಸಾಲ ಕೊಡಬೇಕು ಅನ್ನೋದನ್ನು ನೋಡಲಿಕ್ಕೆ ನಾವೇನು ನೋಡ್ತಾ ಹೋಗ್ತೀವಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾಗುತ್ತೆ. ದ ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ರಿಕ್ವೈರ್ಡ್ ಬೈ ದಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಅದರ್ ಇಂಟ್ರೆಸ್ಟೆಡ್ ಪಾರ್ಟೀಸ್ ಕ್ಯಾನ್ ಬಿ ಪ್ರೊವೈಡೆಡ್. ಸೊ ಅದ್ರ ಜೊತೆಗೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಿ ಸಂಸ್ಥೆಯ ಮಾಲೀಕರು ಅಥವಾ ಸಂಸ್ಥೆಯ ನಿರ್ವಹಣಾ ಹಂತ ಏನು ನಾವು ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ ಅದರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಾಗಿ ಯೂಸ್ ಮಾಡುವಂಥ ಇಂಟರ್ನಲ್ ಯೂಸರ್ಸ್, ಎಕ್ಸ್ಟರ್ನಲ್ ಯೂಸರ್ಸ್ಗೆ ಕೊಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ಕಂಪ್ಲೀಟ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನ ರೆಕಾರ್ಡ್ ಮಾಡುವಂಥ ಅಕೌಂಟಿಗೆ ನಾವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾಸ್ಟ್ ಅಕೌಂಟಿಂಗ್. ಸೊ ಇನ್ ದ ಅರ್ನಿಂಗ್ ಪ್ರೋಸೆಸ್ ಓಕೆ, ಲಾಭ ಗಳಿಸುವಂಥ ಸಮಯದಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸ್ಪೆಂಡಿಂಗ್ ಸಮ್ ಮನಿ.
ಸೊ ಸ್ವಲ್ಪ ಹಣವನ್ನು ನಾವು ಖರ್ಚು ಮಾಡಬೇಕಾಗತ್ತೆ. ಓಕೆ, ದ ಪರ್ಪಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಈಸ್ ಟು ಬಿ ಅನಲೈಸ್ ದ ಎಕ್ಸ್ಪೆಂಡಿಚರ್ so has to ascertain the cost of various product manufactured by the firm and fix the price. It also helps in controlling the cost and providing necessary costing information to management for decision making. ಅಂತ ಹೇಳಿದ್ರೆ ಆ ಸಂಸ್ಥೆ ಕೇವಲ ಲಾಭ ಗಳಿಸುತ್ತೆ ಅಥವಾ ಲಾಭ ಬರುತ್ತೆ, ಲಾಭವನ್ನು ಬರ್ಕೊಡ್ಬೇಕು ಅಂತೇನಿಲ್ಲ. ಲಾಭ ಗಳಿಸ್ಬೇಕು ಅಂತ ಹೇಳಿದ್ರೆ ಮೊದಲೇನು ಮಾಡಬೇಕು, ನಾವು ಖರ್ಚು ಮಾಡಬೇಕಾಗತ್ತೆ. ಹಾಗಾದರೆ ಸೊ ಒಂದು ವಸ್ತುನ ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ಎಷ್ಟು ಖರ್ಚಾಯಿತು, ಎಷ್ಟು ಸ್ಯಾಲ್ರಿ ಕೊಟ್ಟಿದ್ದೀವಿ, ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಂದ ಫಿನಿಶ್ಡ್ ಗುಡ್ಸ್ವರೆಗೆ ಬರಬೇಕಾದ್ರೆ ಎಷ್ಟೆಷ್ಟು ಯಾವುದಕ್ಕೆ ಯೂನಿಟ್ಗೆ ಖರ್ಚು ಮಾಡಿದ್ದೀವಿ, ಈ ಎಲ್ಲವನ್ನು ನಾವೇನು ಮಾಡಬೇಕು ಅಲ್ಲಿ ಸೊ ಬರೆದಿಡಬೇಕು. ಅಟ್ ಪ್ರೆಸೆಂಟ್ CMA ಅಂತೇನಿದೆ, ಕಾಸ್ಟ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್ ಏನಿದ್ದಾರೆ ಅದನ್ನು ಮಾಡ್ತಾ ಹೋಗ್ತಾರೆ. ಅದಕ್ಕೆ ಅಂತಲೇ ಕಾಸ್ಟ್ ಅಕೌಂಟಿಂಗ್ ಅಂತಲೇ ಇದೆ. ಓಕೆ, ಸೊ ದಿಸ್ ಇಸ್ ಒನ್ ಆಫ್ ದ ಬ್ರಾಂಚ್ ಇನ್ ಅಕೌಂಟಿಂಗ್. ಸೊ ಮುಂದುವರಿತಾ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಸೊ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಕಂಟೈನ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆಸ್ ವೆಲ್ ಎಸ್ ಕಾಸ್ಟ್ ಅಕೌಂಟಿಂಗ್. ಇಟ್ ಕ್ಯಾನ್ ಹೆಲ್ಪ್ ಟು ಮೇಕಿಂಗ್ ಎ ರ್ಯಾಷನಲ್ ಪಾಲಿಸಿ ಇನ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಓಕೆ, ಸೊ ಇದೇನು ಮಾಡ್ತಾ ಹೋಗುತ್ತೆ, ರ್ಯಾಷನಲ್ ಥಿಂಕಿಂಗ್ ಮಾಡಿ ಅಥವಾ ರ್ಯಾಷನಲ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅಥವಾ ಟಾಪ್ ಲೆವೆಲ್ ಡಿಸಿಷನ್ ತೊಗೊಳ್ಳಿಕ್ಕೆ, ಹಣಕಾಸಿನ ಡಿಸಿಷನ್ ತೊಗೊಳ್ಳಿಕ್ಕೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಇದಿಷ್ಟನ್ನು ಸಾಮಾನ್ಯ ನಾವೇನಂತ ಹೇಳ್ತಾ ಹೋಗ್ತೀವಿ, ನಾವು ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಹೇಳ್ತೀವಿ. ಸೊ ಬ್ರಾಂಚಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇನ್ಕ್ಲೂಡ್ ಫೈನಾನ್ಷಿಯಲ್ ಅಕೌಂಟಿಂಗ್ ಆಸ್ ವೆಲ್ ಎಸ್ ಕಾಸ್ಟ್ ಅಕೌಂಟಿಂಗ್, ಎರಡೂ ಇರುತ್ತೆ ಅದರೊಳಗಡೆ. ಓಕೆ, ಸೊ ದಿಸ್ 3 ಈಸ್ ಅ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಮುಂದುವರಿತಾ ಸೊ ಅಕೌಂಟಿಂಗನ್ನು ಪ್ರಿಪೇರ್ ಮಾಡುವಂಥ ಆಬ್ಜೆಕ್ಟಿವ್ ಏನು, ಇವತ್ತು 2 ಟಾಪಿಕ್ ಅಂತ ಹೇಳಿದ್ದೆ, ಟೆಕ್ 1 more ಟಾಪಿಕ್. ಸೊ ಆಬ್ಜೆಕ್ಟಿವ್ ನೋಡೋದಾದರೆ, ಓಕೆ, ಸೊ ಏನಿದೆ ಆಬ್ಜೆಕ್ಟಿವ್, ಫಸ್ಟ್ ಒನ್ನು ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ದ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಓಕೆ, ಸಂಸ್ಥೆ ಏನು ವ್ಯವಹಾರ ನಡೆದಿದೆ, ಹಣಕಾಸಿನ ವ್ಯವಹಾರ ಮಾಡ್ತಾ ಇದೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಥವಾ ಅಕೌಂಟಿಂಗು ತುಂಬ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಅಕೌಂಟಿಂಗ್ ಈಸ್ ಯೂಸ್ಡ್ ಫಾರ್ ದ ಮೇಂಟೆನೆನ್ಸ್ ಆಫ್ ದ ಸಿಸ್ಟಮೆಟಿಕ್ ರೆಕಾರ್ಡ್ ಆಫ್ ಆಲ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇನ್ ಬುಕ್ಸ್ ಆಫ್ ಅಕೌಂಟ್ಸ್. ಸೊ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ ಏನು ಹಣಕಾಸಿನ ವ್ಯವಹಾರ ನಡೀತಿದೆ, ಆ ಹಣಕಾಸಿನ ವ್ಯವಹಾರವನ್ನು ಅದಕ್ಕೆ ಸಂಬಂಧಪಟ್ಟಿರುವಂಥ ರಿಲೆವೆಂಟ್ ಫೈನಾನ್ಷಿಯಲ್ ಬುಕ್ಸ್ ಅಂತ ಹೇಳಿದ್ರೆ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಲೈಕ್ ಜರ್ನಲ್, ಲೆಡ್ಜರ್, ಟ್ರಯಲ್ ಬ್ಯಾಲೆನ್ಸ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಓಕೆ, ದೆನ್ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಡಿಪ್ರಿಷಿಯೇಷನ್ ಅಕೌಂಟ್. ಓಕೆ, ಪರ್ಟಿಕ್ಯುಲರ್ಲಿ ಅದಕ್ಕೆ ಸಂಬಂಧಪಟ್ಟಿರುವಂಥ ಅಕೌಂಟಿಂಗ್ ನಾವೇನು ಮಾಡ್ತಾ ಹೋಗ್ತೀವಿ, ಬರಿತಾ ಹೋಗ್ತೀವಿ. ಸೊ ದೇರ್ಫೋರ್ ದ ಅಕೌಂಟಿಂಗ್ ಟು ಹೆಲ್ಪ್ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ ಆಫ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಒನ್ನು ಹಾಗೆ ನೋಡ್ತಾ ಹೋಗೋದಾದರೆ, ಸೊ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್. ಓಕೆ, ಸೊ ಒಂದು ಸಂಸ್ಥೆ ಪ್ರಾಫಿಟ್ ಮಾಡಿದೆಯಾ ಅಥವಾ ಲಾಸಲ್ಲಿದೆಯಾ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೂ ಅಕೌಂಟ್ ಬೇಕು. ದ ಓನರ್ ಆಫ್ ದ ಬಿಸ್ನೆಸ್ ಆರ್ ಕೀನ್ ಟು ಹ್ಯಾವ್ ಆನ್ ಐಡಿಯಾ ಅಬೌಟ್ ದ ನೆಟ್ ರಿಸಲ್ಟ್ ಆಫ್ ದೇರ್ ಬಿಸ್ನೆಸ್ ಆಪರೇಷನ್ periodically. That is, whether a business has earned profit or incurring loss. ಓಕೆ, ಸೊ ಸಾಮಾನ್ಯವಾಗಿ ಸಂಸ್ಥೆ ಮಾಲೀಕ ಏನು ಮಾಡ್ತಾ ಹೋಗ್ತಾನೆ, ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತೀನಿ, ಅರ್ನ್ ಮಾಡ್ತಾ ಇದೆಯಾ ಅಥವಾ ಲಾಸಲ್ಲಿ ಇದೆಯಾ ಅಂತ ಹೇಳಿ ತಿಳ್ಕೊಳ್ಳುವಂಥ ಇದಿರುತ್ತೆ. ಅದು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ ದೇರ್ಫೋರ್ ಇಟ್ ಹೆಲ್ಪ್ಸ್ ಟು ಅಸರ್ಟೈನ್ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ನೆಕ್ಸ್ಟ್ ಥರ್ಡ್ ಒನ್ ನೋಡ್ತು ಅಂತ ಹೇಳಿದ್ರೆ ಡಿಪಿಕ್ಷನ್ ಆಫ್ ಫೈನಾನ್ಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಆ ಸಂಸ್ಥೆ ಯಾವ ಹಂತದಲ್ಲಿದೆ. ಓಕೆ, ಸೊ ಸಂಸ್ಥೆ ಸಾಲದಲ್ಲಿದೆಯಾ ಅಥವಾ ಸಂಸ್ಥೆಯಲ್ಲಿ ಎಷ್ಟು ಅಸೆಟ್ಸ್ ಇದೆ ಅದನ್ನು ನೋಡ್ತಾ ಹೋಗ್ತೀವಿ, ಬ್ಯಾಲೆನ್ಸ್ ಶೀಟ್ ಮುಖಾಂತರ ನೋಡ್ತಾ ಹೋಗ್ತೀವಿ. ಸೊ ಅಕೌಂಟಿಂಗ್ ಆಲ್ಸೋ ಏಮ್ ಆ್ಯಟ್ ಅಸರ್ಟೈನಿಂಗ್ ದ ಫೈನಾನ್ಷಿಯಲ್ ಪೊಸಿಷನ್ ಆಫ್ ದಿ ಬಿಸ್ನೆಸ್ ಕನ್ಸರ್ನ್ ಇನ್ ದ ಫಾರ್ಮ್ ಆಫ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. So liabilities means it's an outsider amount. Okay,
So it is a outsider amount. Therefore it is a form of asset and liabilities at the end of every accounting period. ಓಕೆ, ಸೊ ಸಂಸ್ಥೆ ಅದು ಲಾಭ ಗಳಿಸಿದೆಯಾ ನಷ್ಟ ಗಳಿಸಿದೆಯಾ ಅದನ್ನು ನೋಡ್ತಾ ಹೋಗ್ತೀವಿ. ಒಂದು ಕಡೆ ಸಂಸ್ಥೆಯಲ್ಲಿ ಎಷ್ಟು ಆಸ್ತಿಗಳಿದೆ, ಎಷ್ಟು ಸಾಲ ಇದೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿದ್ರೆ ಅಕೌಂಟಿಂಗ್ ಬೇಕು. ಓಕೆ, ಸಂಸ್ಥೆಗೆ ಸಂಬಂಧಪಟ್ಟಾಗಿರುವಂಥ ಎಲ್ಲ ವ್ಯವಹಾರವನ್ನು ಬರೆದಿಡಲಿಕ್ಕೆ ಅಕೌಂಟ್ ಬೇಕಾಗುತ್ತೆ. ಸೊ ದೇರ್ಫೋರ್ ದಿಸ್ 3 ಆರ್ ಆಬ್ಜೆಕ್ಟಿವ್ ಆಫ್ ಅಕೌಂಟಿಂಗ್. ಓಕೆ, ಅದೇ ರೀತಿ ಮುಂದುವರಿತಾ ನೋಡೋದಾದರೆ, ಸೊ ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಷನ್ ಟು ಇಟ್ಸ್ ಯೂಸರ್ಸ್. ಸೊ ಸಂಸ್ಥೆಯ ಹಣಕಾಸಿನ ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ತಾ ಹೋಗ್ತೀವಿ, ಸಂಸ್ಥೆಯ ಯೂಸರ್ಸ್ ಏನಿದ್ದಾರೆ ಅಂದರೆ ಇಂಟರ್ನಲ್ ಯೂಸರ್ಸ್ ಆ್ಯಂಡ್ ಎಕ್ಸ್ಟರ್ನಲ್ ಯೂಸರ್ಸ್, ಅವ್ರಿಗೆ ಸಂಬಂಧಪಟ್ಟ ಹಾಗೆ ನಾವು ಅಕೌಂಟನ್ನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಇಟ್ ಮೇ ಬಿ ವೀಕ್ಲಿ ಬೇಸಿಸ್, ಓಕೆ, ಇಟ್ ಮೇ ಬಿ ಮಂತ್ಲಿ ಬೇಸಿಸ್, ಇಟ್ ಮೇ ಬಿ ಕ್ವಾರ್ಟರ್ಲಿ ಆರ್ 6 ಮಂತ್, ಹಾಫ್ ಇಯರ್ ಅಂತ ಹೇಳ್ತೀವಿ, ಆರ್ ಆ್ಯನ್ಯುವಲಿ. ಸೊ ಫೈನಾನ್ಷಿಯಲ್ ರಿಪೋರ್ಟನ್ನು ಪ್ರಿಪೇರ್ ಮಾಡಿ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ಸಾಮಾನ್ಯವಾಗಿ ಆಬ್ಜೆಕ್ಟಿವ್ ಅಂತ ನೋಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಅದೇ ರೀತಿ ಮುಂದುವರಿತಾ ರೋಲ್ ಆಫ್ ಅಕೌಂಟಿಂಗ್. ಸೊ ರೋಲ್ ಆಫ್ ಅಕೌಂಟಿಂಗ್ ನೋಡ್ತು ಅಂತ ಹೇಳಿದ್ರೆ, ಡಿಫ್ರೆಂಟ್ ರೋಲ್ ಆಫ್ ಅಕೌಂಟಿಂಗ್ ನೋಡ್ತು ಅಂತ ಹೇಳಿದ್ರೆ, ಅಕೌಂಟಿಂಗ್ ಹ್ಯಾಸ್ ಎ ಲ್ಯಾಂಗ್ವೇಜ್. ಸೊ ಏನಕ್ಕೆ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ, ಇಟ್ ಇಸ್ ಅ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಲ್ಯಾಂಗ್ವೇಜ್. ಸೊ ಏನು ನಡೆದಿದೆ ಅನ್ನೋದನ್ನು ನಾವು ತಿಳಿಸೋದು ಯಾವುದ್ರ ಮುಖಾಂತರ, ಲೆಕ್ಕದ ಮುಖಾಂತರ. ಸೊ therefore it is a business language. Accounting is a business language. It pursued as the language of business, which is used to communicate information on enterprise. ಸೊ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಾಗ ಎಷ್ಟು ಬಂತು ಎಷ್ಟು ಹೋಯಿತು ಅಂತ ನೋಡ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಅ ಬಿಸ್ನೆಸ್ ಲ್ಯಾಂಗ್ವೇಜ್. ಸೆಕೆಂಡ್ ಒನ್ ಹ್ಯಾಸ್ ಇಟ್ ಹಿಸ್ಟರಿಕಲ್ ರೆಕಾರ್ಡ್ಸ್. So each and every transactions are recorded in a chronological order. ಸೊ ಪ್ರತಿಯೊಂದು ಟ್ರಾನ್ಸಾಕ್ಷನ್ ನಾವೇನು ಮಾಡ್ತಾ ಹೋಗ್ತೀವಿ, ಸೊ ಆರ್ಡರ್ ವೈಸಲ್ಲಿ ಬರಿತಾ ಹೋಗ್ತೀವಿ. ಇಟ್ ಈಸ್ ಅ ಹಿಸ್ಟಾರಿಕಲ್ ರೆಕಾರ್ಡ್. ಇಟ್ ಈಸ್ ಯೂಸ್ಡ್ ಆ್ಯಸ್ ಕ್ರೋನಲಾಜಿಕಲ್ ಆರ್ಡರ್ ಆಫ್ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಫ್ ಆನ್ ಆರ್ಗನೈಸೇಷನ್, ಆ್ಯಕ್ಚುಲಿ ಅಮೌಂಟ್ ಇನ್ವಾಲ್ವ್ಡ್. ಓಕೆ, ಹ್ಯಾಸ್ ಕರೆಂಟ್ ಎಕನಾಮಿಕ್ ರಿಯಾಲಿಟಿ. It's viewed as the means of determining the true income of entity, namely change in the wealth over time. ಓಕೆ, ಸೊ ಸಂಸ್ಥೆ ಎಷ್ಟು ಲಾಭವನ್ನು ಗಳಿಸಿದೆ, ಎಷ್ಟು ಸಂಪತ್ತನ್ನು ಗಳಿಸಿದೆ, ಓಕೆ, ಅದು ಪ್ರಾಫಿಟಲ್ಲಿದೆಯಾ, ಲಾಸಲ್ಲಿದೆಯಾ, ಸಾಲದಲ್ಲಿದೆಯಾ, ಅಸೆಟ್ ಎಷ್ಟಿದೆ, ಇದನ್ನು ನೋಡ್ತಾ ಹೋಗ್ತೀವಿ. ಓಕೆ, ಹ್ಯಾಸ್ ಆನ್ ಇನ್ಫಾರ್ಮೇಷನ್ ಸಿಸ್ಟಮ್. ಇಟ್ ಈಸ್ viewed as a process that link informations accountant to receiver. ಓಕೆ, ಸೊ ಅಕೌಂಟೆಂಟಿಂದ ನಾವು ಸಾಮಾನ್ಯವಾಗಿ ಸೊ ಯೂಸರ್ಸ್ ಏನಿದ್ದಾರೆ, ಫೈನಾನ್ಷಿಯಲ್ ಯೂಸರ್ಸ್ ಏನಿದ್ದಾರೆ, ಅವರಿಗೆ ಲಿಂಕ್ ಮಾಡ್ತಾ ಹೋಗ್ತೀವಿ. ಓಕೆ, ಇಟ್ ಆ್ಯಸ್ ಎ ಕಮಾಡಿಟಿ. ಓಕೆ, ಸೊ ಸಂಸ್ಥೆಗೆ ಸಂಬಂಧಪಟ್ಟಾಗಿರುವಂಥ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಇಟ್ ಇಸ್ ಟ್ರೀಟೆಡ್ ಆಸ್ ಕಮಾಡಿಟಿ. ಯಾವ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ, ಅಕೌಂಟಿಂಗ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಇಟ್ ಈಸ್ ಅ ಕಮ್ಯುನಿಟಿ ಆಫ್ ಫೈನಾನ್ಷಿಯಲ್ ಆರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ ಇದಿಷ್ಟು ಸಾಮಾನ್ಯವಾಗಿ ರೂಲ್ ಆಫ್ ಅಕೌಂಟಿಂಗ್ ಅಂತಲೇ ಕರಿಬೋದು. ನೆಕ್ಸ್ಟ್ ಮುಂದುವರಿತಾ ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್ ಯಾವುದೇ ಬರ್ತಾ ಹೋಗುತ್ತೆ. ಫಸ್ಟ್ ಒನ್ ಎಂಟಿಟಿ. ಸೊ ಎಂಟಿಟಿ ಅಂತ ಹೇಳಿದ್ರೇನು, ಇಟ್ ಈಸ್ ಅ ಬಿಸ್ನೆಸ್ ಎಂಟರ್ಪ್ರೈಸ್. ಎಂಟಿಟಿ ಮೀನ್ಸ್ ಬಿಸ್ನೆಸ್ ಎಂಟರ್ಪ್ರೈಸ್. ಓಕೆ, ಸೊ ನಿಮ್ಮ ಕಣ್ಮುಂದೆ ಏನು ಅಂಗಡಿಗಳು ಕಾಣ್ತಾ ಇದ್ದಾವೆ, ಅಥವಾ ಏನೊಂದು ಬ್ಯಾಂಕ್ಗಳು ಕಾಣ್ತಾ ಇದ್ದಾವೆ, ಯಾವುದು ಇನ್ಫೋಸಿಸ್, ವಿಪ್ರೋ ಅಂತ ಕೇಳ್ತಾ ಇದ್ದೀರಿ, ಅದೇ ರೀತಿ ರಿಲಯನ್ಸ್ ಅಂತ ಕೇಳ್ತಾ ಇದ್ದೀರಿ, ಅಮೆಜಾನ್, ಫ್ಲಿಪ್ಕಾರ್ಟ್ ಅಂತ ಕೇಳ್ತಾ ಇದ್ದೀರಿ, ಇದು ವಿಶಾಲ್ ಮಾರ್ಟ್, ಓಕೆ, ರಿಲಯನ್ಸ್ ಮಾರ್ಟ್ ಏನು ಕೇಳ್ತಾ ಇದ್ದೀರಿ, ಇವೆಲ್ಲವೂ ಸಹ ಎಂಟಿಟಿ ಅಂತಲೇ ಹೇಳ್ಬೋದು. ಸೊ therefore entity means a reality that has to that has a definite individual existence. A business entity means a specifically identifiable business enterprise like Super Bazaar, Hire Jewelers, ITC Limited, etc. Okay,
ಸೊ ನಾವು ಸಂಸ್ಥೆ ಅಂತ ಏನು ಕಣ್ಣು ಕಾಣೋ ರೀತಿಯಲ್ಲಿ ಗುರುತಿಸ್ತೀವಲ್ವಾ, ಅವೆಲ್ಲವೂ ಸಹ ಏನಾಗ್ಬೋದು, ಸಂಸ್ಥೆ ಆಗ್ಬೋದು, ಆರ್ಗನೈಸೇಷನ್ ಆಗ್ಬೋದು, ಎಂಟಿಟಿ ಆಗ್ಬೋದು. ಇನ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಈಸ್ ಕಾಲ್ ಅಕೌಂಟಿಂಗ್ ಎಂಟಿಟಿ. ಬಿಸ್ನೆಸ್ ಎಂಟಿಟಿ ನಾವೇನು ಕರಿತಾ ಹೋಗ್ತೀವಿ, ಅಕೌಂಟಿಂಗ್ ಎಂಟಿಟಿ ಅಂತೇಳಿ ಕರಿತಾ ಹೋಗ್ತೀವಿ. ಸೆಕೆಂಡ್ ಒನ್ನು ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸಾಕ್ಷನ್ ಅಂತ ಹೇಳಿದ್ರೇನು, ಎ ಈವೆಂಟ್ ಇನ್ವಾಲ್ವಿಂಗ್ ಸಮ್ ವ್ಯಾಲ್ಯೂ ಬಿಟ್ವೀನ್ 2 or more entities. ಸೊ ನಾವು ವ್ಯವಹಾರ ಅಂತ ಹೇಳಿ ಯಾವಾಗ ತಗೊಳ್ತೀವಿ, ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ for some value, exchange of goods and services for some value between 2 or more entities is called as transaction. Or exchange of goods and service between the two parties for economic consideration is called as business transaction. ಓಕೆ, ಸೊ ಅದು ಕೊಳ್ಳೋದಿರ್ಬೋದು, ಮಾರಾಟ ಮಾಡೋದಿರ್ಬೋದು. ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ನಾವೇನು ಮಾಡ್ತಾ ಹೋಗ್ತೀವಿ, ಗೂಡ್ಸ್ ಇರ್ಬೋದು, ಸರ್ವಿಸ್ ಇರ್ಬೋದು, ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ತೀವಿ ಫಾರ್ ಎಕನಾಮಿಕ್ ಕನ್ಸಿಡ್ರೇಷನ್. ಪುಕ್ಸಟ್ಟೆ ಯಾರು ಕೊಡೋದಿಲ್ಲ. ನೀವು 5 ರೂಪಾಯಿ ಪೆನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನೀವು ಅವ್ನು ಪೆನ್ ಕೊಡ್ತಾನೆ 5 ರೂಪಾಯಿ ವ್ಯಾಲ್ಯೂದು. 1 kg ಅಕ್ಕಿ ತೊಗೊಳ್ತಾ ಇದ್ರಿ 50 ರೂಪಾಯಿಗೆ ಅಂತ ಹೇಳಿದ್ರೆ, 50 ರೂಪಾಯಿ ಕೊಟ್ಟಿರ್ತೀರಿ, 1 kg ಅಕ್ಕಿನ ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ, ಗೂಡ್ಸನ್ನು ರಿಸೀವ್ ಮಾಡ್ಕೊಳ್ತಾ ಇದ್ದೀರಿ. ನೀವು 1 lakh ಕೊಟ್ಟು ಒಂದು ಕಾರನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಅಥವಾ 1 lakh ಕೊಟ್ಟು ಒಂದು ಬೈಕನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ, ಸೊ 1 lakh ಕ್ಯಾಶನ್ನು ಕೊಟ್ಟಿರ್ತೀರಿ, 1 lakh ಬೈಕನ್ನು ರಿಸೀವ್ ಮಾಡ್ಕೊಂಡಿರ್ತೀರಿ. ಸೊ ದೇರ್ಫೋರ್ ಎವ್ರಿ ಅಕೌಂಟ್ ಹ್ಯಾಸ್ ಎ 2-fold ಎಫೆಕ್ಟ್. ಒಂದು ಅಕೌಂಟ್ ಅಂತ ಹೇಳಿದಾಗ 2 ಟ್ರಾನ್ಸಾಕ್ಷನ್ ನೋಡ್ತಾ ಹೋಗ್ತೀವಿ, ಗಿವ್ ಆ್ಯಂಡ್ ಟೇಕ್, ಕೊಡೋದು ಮತ್ತು ತಗೊಳ್ಳೋವಂಥದ್ದು ಕಾಮನ್ ನೋಡೇ ಹೊಡ್ತೀವಿ. ಓಕೆ, ಸೊ ಎಕ್ಸ್ಚೇಂಜ್ ಬಿಟ್ವೀನ್ 2 parties is called transaction. ಓಕೆ, ಸೊ ಟ್ರಾನ್ಸಾಕ್ಷನ್ ನಾವೇನು ಮಾಡ್ಬೋದು, 2 ರೀತಿ ನೋಡ್ತಾ ಹೋಗ್ತೀವಿ. ಇಟ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಕ್ಯಾಶ್ ಟ್ರಾನ್ಸಾಕ್ಷನ್ ಆ್ಯಸ್ ವೆಲ್ ಆಸ್ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಸೊ ಟ್ರಾನ್ಸಾಕ್ಷನ್ ಅಂತ ಬಂದಾಗ 2 ರೀತಿ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗ್ತೀವಿ. ಒಂದು ಕ್ಯಾಶ್ ಟ್ರಾನ್ಸಾಕ್ಷನ್ನು, ಇನ್ನೊಂದು ಕ್ರೆಡಿಟ್ ಟ್ರಾನ್ಸಾಕ್ಷನ್ನು. ಸೊ ವೈಲ್ ರಿಸೀವ್ಡ್ ಅಮೌಂಟ್ ಇಮಿಡಿಯೇಟ್ಲಿ ಆ್ಯಂಡ್ ಪೇಮೆಂಟ್ ಇಮಿಡಿಯೇಟ್ಲಿ, ಇಟ್ಸ್ ಕಾಲ್ಡ್ ಕ್ಯಾಶ್ ಟ್ರಾನ್ಸಾಕ್ಷನ್. ನಾವು ಯಾವುದಾದ್ರು ವ್ಯವಹಾರವನ್ನು ಇಮಿಡಿಯೇಟಾಗಿ ಕ್ಯಾಶನ್ನು ಕೊಡೋದ್ರ ಮುಖಾಂತರ ಅಥವಾ ರಿಸೀವ್ ಮಾಡ್ಕೊಳ್ಳೋದ್ರ ಮುಖಾಂತರ ಯಾವುದಾದ್ರು ಸರಕು ಸೇವೆಯನ್ನು ತೊಗೊಳ್ತೋ ಅಥವಾ ಮಾರಾಟ ಮಾಡ್ತೋ ಅಂತ ಹೇಳಿದ್ರೆ, ಅದನ್ನು ನಾವೇನಂತ ಹೇಳ್ತಾ ಹೋಗ್ತೀವಿ, ಕ್ಯಾಶ್ ಟ್ರಾನ್ಸಾಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ನಾಳೆ ಕೊಡ್ತೀನಿ, ಇಟ್ ಈಸ್ ಪೇಯಬಲ್ ಇನ್ ಸಮ್ ಫ್ಯೂಚರ್ಸ್ ಡೇಸ್, is called credit transaction. Okay, so in transaction there are the 2 types, cash transaction and as well as credit transaction. ಸೊ ಮುಂದುವರಿತಾ ಅಸೆಟ್ಸ್ ಅಂತ ಹೇಳಿದ್ರೆ ಮಕ್ಕಳೇ, ನಿಮಗೆಲ್ಲ ಗೊತ್ತಿರುತ್ತೆ ಅಸೆಟ್ಸ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ಅಸೆಟ್ಸ್ ಅಂತ ಬಂದಾಗ ನೀವು ನೋಡ್ತಾ ಇರ್ತೀರ, ಮನೆ, ಕಾರು, ಫರ್ನಿಚರ್, ಟಿ ವಿ, ಕಂಪ್ಯೂಟರ್, ಬಸ್. ಓಕೆ, ಇವೆಲ್ಲ ಸಾಮಾನ್ಯವಾಗಿ ಅಸೆಟ್ಸ್, ಮನೇಲಿರುವಂಥ ಅಸೆಟ್ಸ್. ಸಿಮಿಲರ್ ನಾವು ಸಂಸ್ಥೆ ಅಂತ ಬಂದಾಗಲೂ ಅಲ್ಲೂ ನೋಡ್ತಾ ಹೋಗ್ತೀವಿ. ಇಟ್ ಈಸ್ ಎ ಎಕನಾಮಿಕ್ ರಿಸೋರ್ಸಸ್. ಇಟ್ ಈಸ್ ಅ ಎಕನಾಮಿಕ್ ರಿಸೋರ್ಸಸ್. ಏನಕ್ಕೆ ಎಕನಾಮಿಕ್ ರಿಸೋರ್ಸಸ್? ಅವನ್ನ ಯೂಸ್ ಮಾಡಿ ನಾವು ಪ್ರಾಫಿಟ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಮಿಷನರಿ. ಸೊ ಮಿಷನರಿ ಇದೆ ಅಂತ ಹೇಳಿದ್ರೆ, ಆ ಮಿಷನರಿ ಇಟ್ಕೊಂಡು ನಾವೇನು ಮಾಡ್ತಾ ಹೋಗ್ತೀವಿ, ಒಂದು ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಹೋಗ್ತೀವಿ. ಒಂದು ಯಾವುದೋ ಲಾರಿ ವೆಹಿಕಲ್ ಇದೆ ಅಂತ ಹೇಳಿದ್ರೆ, ಆ ವೆಹಿಕಲ್ನ ಇಟ್ಕೊಂಡು ಏನು ಮಾಡ್ತಾ ಇರ್ತೀವಿ, ಗೂಡ್ಸನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡ್ತಾ ಇರ್ತೀವಿ, ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಾ ಇರ್ತೀವಿ. ಸೊ ಅದೇ ರೀತಿ ನೀವು ಕಂಪ್ಯೂಟರ್ ಇದೆ ಅಂತ ಹೇಳಿದ್ರೆ, ಕಂಪ್ಯೂಟರ್ನ ಫೀಡ್ ಮಾಡಲಿಕ್ಕೆ ಬೈಯಿಂಗ್ ಎಷ್ಟು, ಸೆಲ್ಲಿಂಗ್ ಎಷ್ಟು ಅಂತ ನೋಡಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಪ್ಲ್ಯಾಂಟ್ ಇದೆ ಅಂತ ಹೇಳಿದ್ರೆ, ಒಂದು 5 acres ಪ್ಲ್ಯಾಂಟ್. ಓಕೆ, 10 ಎಕರೆ ಇದೆ ನಮ್ಮ ಕಂಪ್ನಿ, 20 ಎಕರೆ ಇದೆ. ಓಕೆ, ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಅಸೆಟ್. ಸೊ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಇಟ್ ಮೀನ್ಸ್ ಕ್ಯಾಶ್ ಇನ್ ಆ್ಯಂಡ್ ಕ್ಯಾಶ್ ಎಟ್ ಬ್ಯಾಂಕ್. ಸೊ ಕೈಲೆಷ್ಟು ದುಡ್ಡಿದೆ, ಕೈಲೆಷ್ಟು ಬ್ಯಾಂಕ್ ಅಕೌಂಟಲ್ಲಿ ಎಷ್ಟಿದೆ ದುಡ್ಡು. ಓಕೆ, ಸೊ ಇವೆಲ್ಲ ಏನಾಗ್ತಾ ಹೋಗುತ್ತೆ, ಬಿಸ್ನೆಸ್ಗೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ದೇರ್ಫೋರ್ ಇಟ್ ಈಸ್ ಕಾಲ್ಡ್ ಎಕನಾಮಿಕ್ ರಿಸೋರ್ಸಸ್. ಅಸೆಟ್ಸ್ ಆರ್ ದ ಎಕನಾಮಿಕ್ ರಿಸೋರ್ಸಸ್ ಆಫ್ ಎನ್ ಬಿಸ್ನೆಸ್ ಎಂಟರ್ಪ್ರೈಸ್ that can be usefully expressed in monetary terms. Assets are the item
of value used by the business in its operation. ಓಕೆ, ಆ ಅಸೆಟ್ಸನ್ನು ಯೂಸ್ ಮಾಡಿಕೊಂಡು, ಫಾರ್ ಎಕ್ಸಾಂಪಲ್ ಲ್ಯಾಂಡ್, ಬಿಲ್ಡಿಂಗ್, ಪ್ಲ್ಯಾಂಟ್, ಮಿಷನರಿ, ವೆಹಿಕಲ್, ಕಂಪ್ಯೂಟರ್, ಇವೆಲ್ಲವೂ ಸಹ ನಾವೇನು ಮಾಡ್ತಾ ಹೋಗ್ತೀವಿ, ಸಂಸ್ಥೆ ಲಾಭ ಗಳಿಸೋಕ್ಕೆ ಅಂತಲೇ ಉಪಯೋಗಿಸ್ಕೊಳ್ತೀವಿ. therefore it is called economic resources. So assets can be divided into two types. ನಾವು ಅಸೆಟ್ಸನ್ನು ಏನು ಮಾಡ್ಬೋದು, ಎರಡು ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಫಿಕ್ಸ್ಡ್ ಅಸೆಟ್, ಇನ್ನೊಂದು ಕರೆಂಟ್ ಅಸೆಟ್. ಓಕೆ, ಸೊ ಫಿಕ್ಸ್ಡ್ ಅಸೆಟ್ ಈಸ್ ಆಲ್ಸೋ ಕಾಲ್ಡ್ ನಾನ್ ಕರೆಂಟ್ ಅಸೆಟ್. ಓಕೆ, ನಾವು ಅಕೌಂಟ್ಸನ್ನು ಪ್ರಿಪೇರ್ ಮಾಡೋದು ಕಾಮನ್ನಾಗಿ 12 ತಿಂಗಳಿಗೆ, ಅಂದರೆ 1 ವರ್ಷಕ್ಕೆ. ಇಟ್ಸ್ ಕಾಲ್ಡ್ ಅಕೌಂಟಿಂಗ್ ಪೀರಿಯಡ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಸೊ ಅಕೌಂಟಿಂಗ್ ಪೀರಿಯಡ್ ಮೋರ್ ದೆನ್ 1 ಇಯರ್ ಇತ್ತು ಅಂತ ಹೇಳಿದ್ರೆ, ನಾವು ಯಾವ್ದಾದ್ರು ಅಸೆಟ್ಸ್, ಫಾರ್ ಎಕ್ಸಾಂಪಲ್ ಬಿಲ್ಡಿಂಗನ್ನು ನಾವೇನು ಮಾಡ್ತಾ ಹೋಗ್ತೀವಿ, 1 ವರ್ಷಕ್ಕೆ ಇದಕ್ಕೆ ಯೂಸ್ ಮಾಡ್ತೀವಿ. ಫರ್ನಿಚರ್, ವೆಹಿಕಲ್, ಓಕೆ, ಕಂಪ್ಯೂಟರ್, ಸೊ ಮೋರ್ ದೆನ್ 1 ಇಯರ್ ಯೂಸ್ ಮಾಡಬಹುದು ಅಲ್ವಾ. ಸೊ ಹಾಗಾಗಿ ಅಂಥ ಅಸೆಟ್ಸ್ ನಾವೇನಂತ ಹೇಳ್ತೀವಿ, ಕಾಮನ್ ಆಗಿ ಫಿಕ್ಸ್ಡ್ ಅಸೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಫಿಕ್ಸ್ಡ್ ಅಸೆಟ್ಸ್ ಆರ್ ದ ಅಸೆಟ್ಸ್ ಹೆಲ್ಡ್ ಆನ್ ಲಾಂಗ್ ಟರ್ಮ್ ಬೇಸಿಸ್, such as land, building, machinery, plant, furniture, fixtures, etc. So fixed asset also divided into two types, tangible asset and intangible asset. So ಇದನ್ನು ನಾವು ಎರಡು ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಟ್ಯಾಂಜಿಬಲ್ ಅಸೆಟ್ ಅಂತ ಹೇಳ್ತೀವಿ, ಇಂಟ್ಯಾಂಜಿಬಲ್ ಅಸೆಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ಇಂಟ್ಯಾಂಜಿಬಲ್ ಅಸೆಟ್ ಅಂತ ಬಂದಾಗ ಗುಡ್ ವಿಲ್, ಕಾಪಿ ರೈಟ್ಸ್, ಮೈನಿಂಗ್ ರೈಟ್ಸ್ ಅಂತ ಹೇಳಿ ನೋಡ್ತಾ ಹೋಗ್ತೀವಿ. ಟ್ರೇಡ್ ಮಾರ್ಕ್ ಆಲ್ಸೋ ಇಂಟ್ಯಾಂಜಿಬಲ್ ಅಸೆಟ್ಸ್. ಓಕೆ, ಸೊ ಇದನ್ನು ನಾವು ಒಂದು ಅರ್ಥದಲ್ಲಿ ನೋಡುವಂಥದ್ದು. ಸೆಕೆಂಡ್ ಒನ್ ನೋಡ್ತು ಅಂತ ಹೇಳಿದ್ರೆ ಕರೆಂಟ್ ಅಸೆಟ್. ಸೊ ಅಸೆಟ್ಸ್ ಆರ್ ದ ಎಕನಾಮಿಕ್ಸ್ ಆಫ್ ದಿ ಬಿಸ್ನೆಸ್ ಆರ್ಗನೈಸೇಷನ್. ಇಟ್ ಯೂಸ್ಡ್ ಟು ಬಿಸ್ನೆಸ್ ಆಪರೇಷನ್. ಅಸೆಟ್ ಡಿವೈಡೆಡ್ ಇಂಟು ಟು ಟೈಪ್, ಫಿಕ್ಸ್ಡ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್. ಸೊ ಕರೆಂಟ್ ಅಸೆಟ್ ಈಸ್ ಹೆಲ್ಡ್ ಬೈ ಶಾರ್ಟ್ ಟರ್ಮ್ ಬೇಸಿಸ್. ಶಾರ್ಟ್ ಟರ್ಮ್ ಬೇಸಿಸ್ ಅಂತ ಹೇಳಿದ್ರೆ 1 ವರ್ಷಕ್ಕೆ. ಓಕೆ, ಒಂದು ಲಾಂಗ್ ಟರ್ಮ್ ಬೇಸಿಸ್, ಇನ್ನೊಂದು ಶಾರ್ಟ್ ಟರ್ಮ್ ಬೇಸಿಸ್. ಒಂದು ಅಲ್ಪಾವಧಿ, ಇನ್ನೊಂದು ದೀರ್ಘಾವಧಿ. ಲಾಂಗ್ ಟರ್ಮ್ ಬೇಸಿಸ್ ಆ್ಯಂಡ್ ಶಾರ್ಟ್ ಟರ್ಮ್ ಬೇಸಿಸ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಅಕೌಂಟ್ ರಿಸೀವಬಲ್, ಸ್ಟಾಕ್, ಟೆಂಪ್ರವರಿ ಮಾರ್ಕೆಟಬಲ್ ಸೆಕ್ಯೂರಿಟಿ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಎಟ್ ಬ್ಯಾಂಕ್, ಎಕ್ಸೆಟ್ರಾ. ನೆಕ್ಸ್ಟ್ ಅದೇ ರೀತಿ ಮುಂದುವರಿತಾ ಲಯಬಿಲಿಟೀಸ್. ಇದೊಂದು ಟಾಪಿಕನ್ನು ಮಾತಾಡಿ ಮುಂದಿನ ತರಗತಿಗೆ ಅಥವಾ ಮುಂದಿನ ವಿಡಿಯೋದಲ್ಲಿ ಉಳಿದ ಭಾಗವನ್ನು ನೋಡ್ತಾ ಹೋಗೋಣ. ಸೊ ಲಯಬಿಲಿಟಿ ಮೀನ್ಸ್ ಆಬ್ಲಿಗೇಷನ್ ಆರ್ ಡೆಪ್ಟ್ ಆರ್ ಔಟ್ಸೈಡರ್ ಅಮೌಂಟ್. ಇದರ ಅರ್ಥ, ಸಂಸ್ಥೆ ಸಾಲ ಮಾಡಿರುತ್ತಲ್ವ, ಆ ಸಾಲ ಮಾಡಿರೋ ಹಣಕ್ಕೆ ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ ಲಯಬಿಲಿಟಿ. ಓಕೆ, ನಾಳೆ ಕೊಡ್ತೀನಿ ಅಂತೇಳಿ ಬ್ಯಾಂಕಲ್ಲಿ ಸಾಲ ಮಾಡಿರ್ತೀರಿ, ಕೊಡಬೇಕು, ಲಯಬಿಲಿಟಿ. ಗೂಡ್ಸನ್ನು ಸಾಲ ತೊಗೊಂಡಿರ್ತೀರಿ, ಕೊಡ್ತೀನಿ, ಲಯಬಿಲಿಟಿ. ಓಕೆ, ಸೊ ಲಯಬಿಲಿಟಿ ಆರ್ ದ ಆಬ್ಲಿಗೇಷನ್ ಆರ್ ಡೆಪ್ಟ್ ದಟ್ ಆನ್ ಎಂಟರ್ಪ್ರೈಸ್ ಹ್ಯಾಸ್ ಟು ಪೇ ಎಟ್ ಸಮ್ ಟೈಮ್ ಇನ್ ಫ್ಯೂಚರ್. ನಾಳೆ ಕೊಡ್ತೀನಿ ಅಥವಾ 3 ತಿಂಗಳು ಬಿಟ್ಟು ಕೊಡ್ತೀನಿ, 1 ವರ್ಷ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಸಾಲ ತೊಗೊಂಡಿರ್ತೇವಲ್ಲ, ಸೊ ಅಂಥ ಹಣಕ್ಕೆ ನಾವೇನಂತ ಹೇಳ್ತೀವಿ ಸಾಮಾನ್ಯವಾಗಿ ಲಯಬಿಲಿಟೀಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಓಕೆ, ದೇ ಆರ್ ರೆಪ್ರೆಸೆಂಟ್ ಕ್ರೆಡಿಟರ್ಸ್. ಅವ್ರನ್ನೇನಂತ ಕರಿತಾ ಹೋಗ್ತೀವಿ ಸಾಮಾನ್ಯವಾಗಿ ಗೂಡ್ಸನ್ನು ತೊಗೊಂಡಾಗ ಕ್ರೆಡಿಟರ್ಸ್ ಅಂತಲೂ ಕರಿತಾ ಹೋಗ್ತೀವಿ. ಸೊ ಕ್ಲೈಮ್ಸ್ ಆನ್ ದ ಫರ್ಮ್ ಅಸೆಟ್ಸ್, ಅದನ್ನು ಎಲ್ಲಿ ತೊಗೊಳ್ಬೇಕು, ಅಸೆಟ್ಸಿಂದ ನಾವು ಕ್ಲೈಮ್ಸನ್ನು ಡಿಸ್ಚಾರ್ಜ್ ಮಾಡ್ಕೊಳ್ತೀವಿ. ಓಕೆ, ಅದರಿಂದಲೇ ಸಾಲ ತೀರಿಸ್ತಾ ಹೋಗ್ತೀನಿ ಅಂತ ಅರ್ಥನೇ ಇಲ್ಲ. ಸೊ ಅಸೆಟ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು ಟೈಪ್. ಲಯಬಿಲಿಟಿ ಕ್ಯಾನ್ ಬಿ ಡಿವೈಡೆಡ್ ಇಂಟು ಟು ಟೈಪ್. ಲಯಬಿಲಿಟಿನ ಕೊಡುವಂಥ ಸಾಲನೂ ಅಥವಾ ತೀರಿಸುವಂಥ ಸಾಲನೂ 2 ರೀತಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಒಂದು ಲಾಂಗ್ ಟರ್ಮ್ ಲಯಬಿಲಿಟಿ. ಹೆಸರು ಹೇಳ್ತಾ ಇದೆ, ಲಾಂಗ್ ಟರ್ಮ್, ದೀರ್ಘಾವಧಿ, ಲಾಂಗ್ ಟರ್ಮ್ ಲಯಬಿಲಿಟಿ. ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ಲಯಬಿಲಿಟಿ, ಅಂದರೆ 1 ವರ್ಷ. ನೀವು ಇಲ್ಲಿ ಶಾರ್ಟ್ ಟರ್ಮ್ ಅಂತ ಬಂದು ಅಕೌಂಟಿಂಗ್ ಅಂತ ಹೇಳಿದ್ರೆ 1 ವರ್ಷ ಅಂತ ಅರ್ಥ. ಲಾಂಗ್ ಟರ್ಮ್ ಅಂತ ಹೇಳ್ತು ಅಂದರೆ ಮೋರ್ ದೆನ್ 1 ಇಯರ್ ಅಂತ. ಒಂದು ಅಕೌಂಟಿಂಗ್ ಪೀರಿಯಡ್ ಇಸ್ 12 ಮಂತ್.
ಓಕೆ. ಸೊ ಲಾಂಗ್ ಟರ್ಮ್ ಲಯಬಿಲಿಟಿ. ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ಲಯಬಿಲಿಟಿ. ಹಾಗಾದರೆ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಹೇಳಿದ್ರೇನು? ಸೊ ಲಾಂಗ್ ಟರ್ಮ್ ಲಯಬಿಲಿಟೀಸ್ ಆರ್ ದೋಸ್ ದಟ್ ಆರ್ ಯೂಶುವಲಿ ಪೇಯಬಲ್ ಆಫ್ಟರ್ ಎ ಪೀರಿಯಡ್ ಆಫ್ 1 year. 1 ವರ್ಷದ ನಂತರ ಯಾವ್ದಾದ್ರು ಸಾಲ ತೊಗೊಂಡು 1 ವರ್ಷದ ಮೇಲೆ ಅಥವಾ 1 ವರ್ಷಕ್ಕಿಂತ ಹೆಚ್ಚಿಗೆ 5 ವರ್ಷ 10 ವರ್ಷ ಈಗೆಲ್ಲ ಹೋಮ್ ಲೋನ್ ಎಲ್ಲ ತೊಗೊಂಡಿರ್ತೀವಿ, 10 ವರ್ಷ 15 ವರ್ಷ 20 ವರ್ಷ ತೊಗೊಂಡಿರ್ತೀವಿ. ಓಕೆ. ಸೊ ಅದೆಲ್ಲ ಏನಾಗ್ತದೆ? ಲಾಂಗ್ ಟರ್ಮ್ ಲಯಬಿಲಿಟಿ. ಓಕೆ. ಸೊ ಲಾಂಗ್ ಟರ್ಮ್ ಲಯಬಿಲಿಟಿ ಇಸ್ ಆಲ್ಸೋ ಕಾಲ್ಡ್ ನಾನ್ ಕರೆಂಟ್ ಲಯಬಿಲಿಟಿ. ಓಕೆ. ಫಾರ್ ಎಕ್ಸಾಂಪಲ್ ಡಿಬೆಂಚರ್, ಬಾಂಡ್ಸ್. ಸೊ ಡಿಬೆಂಚರ್ ಅಂತಿದೆ, ಬಾಂಡ್ಸ್ ಅಂತ ಇದೆ. ಸೊ ಇದನ್ನು ಲಾಂಗ್ ಟರ್ಮ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ಶಾರ್ಟ್ ಟರ್ಮ್ ಲಯಬಿಲಿಟಿ. ಓಕೆ. ಸೊ ಶಾರ್ಟ್ ಟರ್ಮ್ ಅಂತ ಹೇಳಿದ್ರೆ 1 ವರ್ಷ ಅಂತ, ವಿತಿನ್ 1 year, 1 ವರ್ಷದೊಳಗಡೆ ಸಾಲ ತೀರಿಸ್ಕೊಳ್ಳುವಂಥದ್ದು. ಸೊ ಶಾರ್ಟ್ ಟರ್ಮ್ ಲಯಬಿಲಿಟಿ ಆರ್ ದ ಆಬ್ಲಿಗೇಷನ್ ದಟ್ ಆರ್ ಪೇಯಬಲ್ ವಿತಿನ್ ಎ ಪೀರಿಯಡ್ ಆಫ್ 1 year. 1 ವರ್ಷದೊಳಗೆ ಕಟ್ಟುವಂಥದ್ದು. ಫಾರ್ ಎಕ್ಸಾಂಪಲ್ ಕ್ರೆಡಿಟರ್ಸ್, ಬಿಲ್ಸ್ ಪೇಯಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಎಕ್ಸೆಟ್ರಾ. ಸೊ ಇದಿಷ್ಟು ಸಾಮಾನ್ಯವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ನಾವು ನನಗೆ ತಿಳಿದಿರುವಂಥ ಮಾಹಿತಿ ಸೊ ನಿಮಗೆ ಎಷ್ಟು ತಲುಪಿಸ್ಬೇಕೋ ಅಷ್ಟು ಪ್ರಯತ್ನ ಮಾಡ್ತಾ ಇರ್ತೀನಿ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ 11 to 12 ಕಾಮರ್ಸ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ 11 to 12 ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನನಗೆ ಗೊತ್ತಿರುವಂಥ ಮಾಹಿತಿನ ಪಡ್ಕೊಳ್ಳಿ. ಏನಾದರೂ ತಪ್ಪಿತ್ತು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಿರುವಂಥ ನಿಮ್ಮ ಲೆಕ್ಚರ್ಸ್ ಏನಿದ್ದಾರೆ ಅವರನ್ನು ಭೇಟಿ ಮಾಡಿ ನೀವು ಕ್ಲಾರಿಫಿಕೇಷನ್ ತಗೊಳ್ಳಿ. ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ಹೇಳಿರ್ತೀನಿ. ಹಾಗಾಗಿ ಹೆಚ್ಚಿನ ಮಾಹಿತಿಯನ್ನು ನಿಮ್ಮ ಉಪನ್ಯಾಸಕರೇ, ಲೆಕ್ಕಶಾಸ್ತ್ರ ಉಪನ್ಯಾಸಕರು ಯಾರಿರ್ತಾರೆ, ವಾಣಿಜ್ಯ ಉಪನ್ಯಾಸಕರು ಯಾರಿರ್ತಾರೆ ಅವರನ್ನು ಭೇಟಿ ಮಾಡಿ ನೀವು ಕ್ಲಾರಿಫಿಕೇಷನ್ ತಗೊಳ್ಳಿ. ಓಕೆ. ಒಳ್ಳೆಯದಾಗಲಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಸೊ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.